ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 8ನೇ ತರಗತಿ ವಿಜ್ಞಾನದಲ್ಲಿ SA2 ಪರೀಕ್ಷೆ ನಿಮಗೆ 4/4/2026ಕ್ಕೆ ನಡೀತಾ ಇದೆ. ಅದಕ್ಕಾಗಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನೋಡೋಣ. ಆಲ್ರೆಡಿ DSRT ಒಂದು ಕ್ವಶನ್ ಪೇಪರು, ಇನ್ನೊಂದು ಇದು ನಾನು ಕೊಡ್ತಕ್ಕಂಥ 3ನೇ ಕ್ವಶನ್ ಪೇಪರ್. ಸೊ ಚೆನ್ನಾಗಿ ಈ ಪ್ರಾಕ್ಟೀಸ್ ಪೇಪರ್ಗಳನ್ನು ರಿವಿಷನ್ ಮಾಡ್ಕೊಂಡು ಹೋಗಿ. ಸೊ ಖಂಡಿತವಾಗಿ ಪ್ರಶ್ನೆಗಳು ನಿಮಗೆ ರಿಪೀಟ್ ಆಗ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ಇತ್ತು ಮಾನವನ ಕಿವಿಗಳ ಶ್ರವ್ಯ ಶ್ರೇಣಿ ಅಂತ ಕೇಳಿದ್ದಾರೆ. ಸೊ ಗೊತ್ತಿಲ್ಲಿ 20 ಹರ್ಟ್ಸ್ನಿಂದ 20,000 ಹರ್ಟ್ಸ್ವರೆಗೆ ಅನ್ನೋದು ಸರಿ ಇದೆ. ಪ್ರಶ್ನೆ 2, ಬಲ ಅಂದರೆ ಏನು ಅಂತ ಕೇಳಿದ್ದಾರೆ. ಎಸ್, ಒಂದು ವಸ್ತುವಿನ ತಳ್ಳುವಿಕೆ ಅಥವಾ ಎಳೆಯುವಿಕೆಗೆ ನಾವೇನಂತೀವಪ್ಪ ಅಂದ್ರೆ ಬಲ ಅಂತ ಕರಿತೀವಿ. ಪ್ರಶ್ನೆ 3, ಮಿಂಚು ಉಂಟಾದಾಗ ಕೆಲವು ಸೆಕೆಂಡುಗಳ ಕಾಲ ನಂತರ ಗುಡುಗು ಕೇಳಿಸ್ತದೆ ಏಕೆ? ಏಕೆಂದರೆ ಶಬ್ದದ ವೇಗಕ್ಕಿಂತ ಬೆಳಕಿನ ವೇಗ ಬಹಳ ಹೆಚ್ಚು. ಆದ್ದರಿಂದ ಮೊದಲು ಮಿಂಚು ಕಾಣಿಸಿಕೊಂಡು ನಂತರ ಸ್ವಲ್ಪ ತಡವಾಗಿ ನಮ್ಗೆ ಏನಾಗ್ತದಪ್ಪ ಅಂದರೆ ಗುಡುಗನ್ನು ಕೇಳಿಸ್ತದೆ. ಮುಂದಿನ ಪ್ರಶ್ನೆ, ಮಾನವನ ಕಿವಿಯ ಚಿತ್ರವನ್ನು ತೆಗೆದು ಕಿವಿ ತಮಟೆಯನ್ನು ಗುರುತಿಸಬೇಕಿತ್ತು. ಸೊ ಇದು ಮಾನವನ ಚಿತ್ರ ಇದೆ, ಕಿವಿಯ ಚಿತ್ರವನ್ನು ತೆಗೆದು ತಮಟೆಯನ್ನು ಗುರುತಿಸ್ತಕ್ಕಂಥದ್ದನ್ನು ಮಾಡಿ. ಸೊ ಈ ಪ್ರಶ್ನೆಯೂ ಕೂಡ ನಿಮಗೆ ಬರ್ಬೋದು, ಪ್ರಾಕ್ಟೀಸ್ ಆಗಿ ತೊಗೊಳ್ರಿ, ಓಕೆನಾ. ನೆಕ್ಸ್ಟ್ ಒನ್, ಆಟಗಾರನು ಮುಳ್ಳುಗಳಿರುವ ಬೂಟುಗಳನ್ನು ಏಕೆ ಧರಿಸ್ತಾರೆ ಅಂತ ಕೇಳಿದರು. ಇದು ಇಂಪಾರ್ಟೆಂಟ್ ಅದ. ಆಟಗಾರರು ಕ್ರೀಡಾಂಗಣದಲ್ಲಿ ಸುರಕ್ಷಿತವಾಗಿ ನಡೆದಾಡಲು, ಓಡಾಡಲು, ಪಾದರಕ್ಷೆಗೆ ಕ್ರೀಡಾಂಗಣದ ಮೇಲೆ ಹಿಡಿತ ಸಿಗಲೆಂದೇ ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಧರಿಸ್ತಾರೆ. ಇನ್ನು ಬಾಲ್ ಬೇರಿಂಗ್ಗಳನ್ನು ಎಲ್ಲಿ ಬಳಸ್ತಾರೆ, ಅವುಗಳು ಹೇಗೆ ಕಾರ್ಯವನ್ನು ನಿರ್ವಹಿಸ್ತವೆ? ಉತ್ತರ, ಚಲಿಸುವ ಭಾಗಗಳನ್ನು ಹೊಂದಿರುವ ಯಂತ್ರಗಳಲ್ಲಿ ಘರ್ಷಣೆಯನ್ನು ಕಡಿಮೆ ಮಾಡಲಿಕ್ಕೆ ಈ ಬಾಲ್ ಬೇರಿಂಗ್ಗಳನ್ನು ಬಳಸ್ತಾರೆ. ಈ ಬಾಲ್ ಬೇರಿಂಗ್ಗಳನ್ನು ಜಾರು ಘರ್ಷಣೆಯನ್ನು ಉರುಳು ಘರ್ಷಣೆಯೊಂದಿಗೆ ಬದಲಾವಣೆಯ ಮೂಲಕ ಕೆಲಸವನ್ನು ಮಾಡ್ತವೆ ಅನ್ನೋದನ್ನು ನೀವು ಬರಿಬೇಕು. ನೆಕ್ಸ್ಟ್, ಒತ್ತಡ ಅಂದರೇನು? ಮೊಳೆಗಳು ಮೊನಚಾದ ತುದಿಗಳನ್ನು ಹೊಂದಿರ್ತವೆ ಏಕೆ? ಎಸ್, ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲಕ್ಕೇನೆ ನಾವು ಒತ್ತಡ ಅಂತ ಕರಿತೀವಿ. ಮೊಳೆಗಳು ಚೂಪಾದ ತುದಿಗಳನ್ನು ಹೊಂದಿರ್ತವೆ, ಏಕೆಂದರೆ ಚೂಪಾದ ತುದಿಯು ವಿಸ್ತೀರ್ಣವು ಕಡಿಮೆ ಇರುವುದರಿಂದ ಅದನ್ನು ಗೋಡೆಗೆ ಅಥವಾ ಮರದ ತುಂಡಿಗೆ ಒಡೆಯುವಾಗ ಹೆಚ್ಚಿನ ಒತ್ತಡ ಪ್ರಯೋಗವಾಗಿ ಗೋಡೆ ಅಥವಾ ಮರದ ಹಲಗೆ ಒಳಗೆ ತಳ್ಳಲು ಸಹಾಯವನ್ನು ಮಾಡ್ತವೆ. ಮುಂದಿನ ಪ್ರಶ್ನೆ, ಎಸ್, ಯಾವುದಾದರೂ 2 ಸಂಪರ್ಕರಹಿತ ಬಲಗಳನ್ನು ಉದಾಹರಣೆಯೊಂದಿಗೆ ಬರೀರಿ. ಇಲ್ಲಿ ಕಾಂತೀಯ ಬಲ, ಸ್ಥಾಯಿ ವಿದ್ಯುತ್ ಬಲ, ಗುರುತ್ವಾಕರ್ಷಣ ಬಲ ಅಂತ ಇದೆ. ಕಾಂತೀಯ ಬಲಕ್ಕೆ ಉದಾಹರಣೆ ಕೊಡ್ಬೋದು. 2 ಕಾಂತಗಳ ಸಜಾತಿ ಧ್ರುವಗಳು ಪರಸ್ಪರ ವಿಕರ್ಷಣೆಯಾಗಿ ವಿಜಾತಿ ಧ್ರುವಗಳು ಪರಸ್ಪರ ಆಕರ್ಷಣೆ ಮಾಡ್ತಾವ. ಸ್ಥಾಯಿ ವಿದ್ಯುತ್ ಬಲ ಅಂದ್ರೆ ಕಾಗದದೊಂದಿಗೆ ಉಜ್ಜಿದ ಇನ್ನೊಂದು ಸ್ಟ್ರಾ ಅನ್ನು ಆಕರ್ಷಣೆ ಮಾಡೋದು. ಗುರುತ್ವಾಕರ್ಷಣ ಅಂದರೆ ನಲ್ಲಿಯನ್ನು ತಿರುಗಿಸಿದ ತಕ್ಷಣ ನೀರು ನೆಲದ ಕಡೆಗೆ ಹರಿಯೋದು ಅಂತ ನೀವು ಬರಿಬೋದು. ಇನ್ನು ನೆಕ್ಸ್ಟ್ 1 ಮಾರ್ಕರ್ಗಳಲ್ಲಿ ಕೊಟ್ಟಿದ್ರು. ನುಣುಪಾದ ಮೇಲ್ಮೈ ಮೇಲೆ ಬೆಳಕಿನ ನಿಯತ ಪ್ರತಿಫಲನವನ್ನು ತೋರಿಸೋ ಚಿತ್ರವನ್ನು ಬರೀಬೇಕು. ಪತನ ಕಿರಣವನ್ನು ಗುರುತಿಸಬೇಕು. ಇದನ್ನು ಕೊಟ್ಟಿದ್ದಾರೆ, ಇದನ್ನು ಕೂಡ ನೋಡ್ಕೊಡ್ರಿ. ಇನ್ನು ಬೆಳಕಿನ ಪ್ರತಿಫಲನದ ನಿಯಮಗಳನ್ನ ಬಾಹೆಟ್ ಮಾಡಿ. ಏನು ಹೇಳ್ತದಂದ್ರೆ, ಪತನ ಕೋನ ಪ್ರತಿಫಲನ ಕೋನಕ್ಕೇನೆ ಸಮ ಇರ್ತದೆ. ಪತನ ಕಿರಣ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಒಂದೇ ಸಮತಲದಲ್ಲಿ ಇರ್ತಾವೆ. ಇನ್ನು ಪಾರ್ಶ್ವ ವಿಪರ್ಯ ಅಂದರೆ ಏನು? ಸಮತಲ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದಲ್ಲಿ ವಸ್ತುವಿನ ಎಡಭಾಗ ಬಲಭಾಗದಂತೆ ಮತ್ತು ಬಲಭಾಗ ಎಡಭಾಗದಂತೆ ಗೋಚರಿಸುವ ವಿದ್ಯಮಾನವನ್ನು ನಾವು ಪಾರ್ಶ್ವ ವಿಪರ್ಯಯ ಅಂತ ಕರಿತೀವಿ, ಓಕೆನಾ. ಇಷ್ಟು ಭೌತ ವಿಜ್ಞಾನ ಇತ್ತು. ಇನ್ನು ಜೀವಶಾಸ್ತ್ರದಲ್ಲಿ ಏನು ಕೇಳಿದ್ದಾರೆ ಅಂದ್ರೆ, ನೈಸರ್ಗಿಕ ವಿದ್ಯಮಾನಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪು ಅಂತ ಕೇಳಿದ್ದಾರೆ. ಅದರಲ್ಲಿ ಆಪ್ಷನ್ ಬರ್ತದೆ ಫ್ರೆಂಡ್ಸ್, ಯಾವುದಪ್ಪ ಅಂತಂದ್ರೆ ವಾಯು ಮಾಲಿನ್ಯಕ್ಕೆ ಕಾರಣವಾಗೋದಿಲ್ಲ ಅನ್ನೋದು ಮಾತ್ರ ತಪ್ಪಿದೆ, ಬಾಕಿ ಎಲ್ಲನೂ ಸರಿ ಇದ್ದಾವೆ. ಇನ್ನು ಒಂದು ನಿರ್ದಿಷ್ಟ ವಸ್ತುವಿನ ಮೂಲಕ ವಿದ್ಯುತ್ ಹರಿತದವೇ ಇಲ್ಲವೋ ಅನ್ನೋದನ್ನು ತಿಳಿಲಿಕ್ಕೆ ಯಾವ ಸಾಧನವನ್ನು ಬಳಸ್ತೀರಿ ಅಂತ ಕೇಳಿದ್ದಾರೆ. ಪರೀಕ್ಷಕ ಅಂತ ಹೇಳ್ತಾರೆ. ಇನ್ನು ಜ್ವಲನ ತಾಪ ಅಂದರೆ ಏನು ಅಂತ ಕೇಳಿದ್ರು. ಒಂದು ವಸ್ತು ಬೆಂಕಿಯಿಂದ ಹೊತ್ತಿಕೊಳ್ಳಲು ಕನಿಷ್ಠ ತಾಪವನ್ನೇ ನಾವು ಜ್ವಲನ ತಾಪ ಅಂತಾನೆ ಕರೆಯೋದು. ಅಗ್ನಿಶಾಮಕ ದಳದವರು ಈ ಬೆಂಕಿಯ ಮೇಲೆ ನೀರನ್ನು ಸುರಿದು ಬೆಂಕಿಯನ್ನು ಆರಿಸ್ತಾರೆ ಏಕೆ ಅಂತ ಕೇಳಿದ್ದಾರೆ. ಸೊ ಅದು ಏನಪ್ಪ ಅಂದರೆ ನೀರಿನಲ್ಲಿರ್ತಕ್ಕಂಥ ಆಕ್ಸಿಜನ್ ಅದೇನು ಮಾಡ್ತದಪ್ಪ ಅಂದ್ರೆ ವರ್ಕೌಟ್ ಮಾಡ್ತದೆ. ಸೊ ಅದನ್ನು ಕೂಡ ನೀವು ಸ್ವಲ್ಪ ಪುಸ್ತಕದಲ್ಲಿದೆ, ಅದನ್ನು ಕೂಡ ನೋಡ್ಕೊಡ್ರಿ. ದಹನ ಕ್ರಿಯೆಯನ್ನು ಕಡಿಮೆ ಮಾಡಲು, ಓಕೆನಾ. ಇನ್ನು ಪೆಟ್ರೋಲಿಯಂ ಉಂಟಾಗುವ ಪ್ರಕ್ರಿಯೆ, ಇದು ಬಹಳ ಸರಿ ಕೇಳಿದ್ದಾರೆ, ಚೆನ್ನಾಗಿ ನೋಡ್ಕೊಂಡು ಹೋಗಿ. ಸಮುದ್ರದಲ್ಲಿ ವಾಸಿಸೋ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗಿದೆ. ಈ ಜೀವಿಗಳು ಸತ್ತಾಗ ಅವುಗಳ ದೇಹಗಳು ಸಮುದ್ರದ ಆಳವನ್ನು ಸೇರ್ತವೆ ಮತ್ತು ಮರಳು ಹಾಗೂ ಜೇಡಿ ಮಣ್ಣಿನ ಪದರುಗಳಿಂದ ಆವರಿಸಲ್ಪಡ್ತವೆ. ಗಾಳಿಯ ಅನುಪಸ್ಥಿತಿ, ಅಧಿಕ ತಾಪ ಮತ್ತು ಅಧಿಕ ಒತ್ತಡ ಮಿಲಿಯನ್ ಗಟ್ಟಲೆ ವರ್ಷಗಳ ಅವಧಿಯಲ್ಲಿ ಸತ್ತ ಜೀವಿಗಳನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಪರಿವರ್ತನೆಯನ್ನು ಮಾಡ್ತವೆ. ಇನ್ನು ಕಾರಣ ಕೊಡಬೇಕು. ಬಲ್ಬ್ನ ಮೂಲಕ ವಿದ್ಯುತ್ ಹರಿದಾಗ ಅವು ಬೆಳಗಲು ಕಾರಣ ಏನು? ಎಸ್, ಈ ವಿದ್ಯುತ್ನ ಶಾಖೋತ್ಪನ್ನ ಪರಿಣಾಮದಿಂದಾಗಿ ಬಲ್ಬ್ನಲ್ಲಿರುವ ತಂತಿಯು ಕಾದು ಹೆಚ್ಚಿನ ತಾಪದಲ್ಲಿ ಬಲ್ಬ್ ಬೆಳಗಲು ಪ್ರಾರಂಭವನ್ನು ಮಾಡ್ತದೆ. ಇನ್ನು ಬೆಂಕಿ ಹೊತ್ತಿಕೊಂಡಾಗ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ಆರಿಸಲು
ನೀರನ್ನು ಉಪಯೋಗಿಸುವ ಮೊದಲು ವಿದ್ಯುತ್ ಶಕ್ತಿಯ ಮುಖ್ಯ ಸರಬರಾಜನ್ನು ನಿಲ್ಲಿಸ್ತಾರೆ ಏಕೆ? ಇಲ್ಲಿ ಮಳೆ ನೀರಿನಲ್ಲಿ ಸ್ವಲ್ಪ ಪ್ರಮಾಣದ ಲವಣಗಳು ಕರಗ್ತವೆ, ಆದ್ದರಿಂದ ಮಳೆಯ ನೀರು ಒಂದು ಉತ್ತಮ ವಿದ್ಯುತ್ನ ವಾಹಕ. ಸೊ ನೀರು ವಿದ್ಯುತ್ ಶಕ್ತಿ ಸಂಪರ್ಕಕ್ಕೆ ಬಂದಾಗ ವಿದ್ಯುತ್ ಅವಘಡ ಉಂಟಾಗ್ತವೆ. ಇನ್ನು ಮೇಣದ ಬತ್ತಿಯ ಜ್ವಾಲೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ, ಅದನ್ನು ನಿಮಗೆ ಕೇಳ್ತಾರೆ. ಅದರಲ್ಲಿ ವಲಯಗಳಿದ್ದಾವೆ, ಹೊರಗಿನ ವಲಯ, ಮಧ್ಯದ ವಲಯ ಮತ್ತು ಒಳ ವಲಯ. ಅದನ್ನು ಕೂಡ ನೀಟಾಗಿ ನೋಡಿಕೊಂಡು ಚಿತ್ರ ಪ್ರಾಕ್ಟೀಸ್ ಮಾಡಿ. ಇನ್ನು ವಾಹನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇಂಧನಗಳಿಗೆ ಪರ್ಯಾಯವಾಗಿ CNG ಏಕೆ ಬಳಸ್ತಾರೆ? ಏಕೆಂದರೆ CNG ಕಡಿಮೆ ಪ್ರಮಾಣದಲ್ಲಿ ಹಾನಿಕಾರಕ ಉತ್ಪನ್ನಗಳನ್ನು ಉತ್ಪತ್ತಿ ಮಾಡೋದರ ಜೊತೆಗೆ ಇದು ಒಂದು ಶುದ್ಧ ಇಂಧನ. ಇನ್ನು ಮಿಂಚು ಹೇಗೆ ಉಂಟಾಗ್ತದೆ ವಿವರಿಸ್ರಿ ಅಂತ ಕೇಳಿದರೆ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಗುಡುಗು ಸಹಿತ ಮಳೆ ಬೀಳುವ ಸಮಯದಲ್ಲಿ ಗಾಳಿ ಪ್ರವಾಹ ಮೇಲ್ಮುಖವಾಗಿ ಹಾಗೂ ನೀರಿನ ಹನಿಗಳು ಕೆಳಮುಖವಾಗಿ ಚಲಿಸ್ತವೆ. ಈ ಕ್ಷಿಪ್ರ ಚಲನೆಯು ಆವೇಶಗಳನ್ನು ಬೇರ್ಪಡಿಸ್ತದೆ. ಧನಾವೇಶಗಳು ಮೋಡಗಳ ಮೇಲ್ಭಾಗದ ಅಂಚಿನಲ್ಲೂ, ಋಣಾವೇಶಗಳು ಮೋಡಗಳ ಕೆಳಭಾಗದ ಅಂಚಿನಲ್ಲೂ ಶೇಖರಣೆಗೊಳ್ಳುತ್ತವೆ. ಈ ಧನಾವೇಶಗಳು ಭೂಮಿಯ ಸಮೀಪದಲ್ಲೂ ಸಹ ಶೇಖರಣೆ ಆಗ್ತವೆ. ಈ ಶೇಖರಣೆಯಾದ ಆವೇಶಗಳ ಪರಿಮಾಣವು ಅತಿ ಹೆಚ್ಚಾದಂತೆ ಮೋಡಗಳ ಋಣ ಮತ್ತು ಭೂಮಿಯ ಸಮೀಪದ ಧನಾವೇಶಗಳು ಒಟ್ಟಿಗೆ ಸೇರಿ ಪ್ರಕಾಶಮಾನವಾದ ಬೆಳಕಿನ ಗೆರೆಗಳು ಮತ್ತು ಶಬ್ದವನ್ನೇ ಉಂಟು ಮಾಡ್ತವೆ. ಮಿಂಚು ವಾಹಕ ಅಂದರೆ ಏನು? ಮಿಂಚಿನಿಂದಾಗಿ ಪರಿಣಾಮದಿಂದ ಕಟ್ಟಡಗಳನ್ನು ರಕ್ಷಿಸಲು ಉಪಯೋಗಿಸುವ ಸಾಧನ ಮಿಂಚು ವಾಹಕ. ಬಯೋಸೈನ್ಸಲ್ಲಿ ನೋಡಿ, ಕೃಷಿ ಉತ್ಪತ್ತಿಯ ಮೊದಲ ಹಂತ ಕೇಳಿದರು, ಮಣ್ಣು ಹದ ಮಾಡೋದು. ಯುಗ್ಮಜದಲ್ಲಿ ಕಂಡುಬರುವ ಕೋಶ ಕೇಂದ್ರಗಳ ಸಂಖ್ಯೆ 2. ಪಶುಸಂಗೋಪನೆ ಅರ್ಥ ಕೇಳಿದ್ದಾರೆ. ಉತ್ತಮ ಆದಾಯಕ್ಕಾಗಿ ಪ್ರಾಣಿಗಳನ್ನು ಸಾಕೋದು ಮತ್ತು ಅವುಗಳ ಆರೈಕೆ ಮಾಡೋದೇ ಪಶುಸಂಗೋಪನೆ. ಇನ್ನು ಪ್ಯಾರಾಮಿಸಿಯಂನ ಒಂದು ಚಿತ್ರವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ನಡುವಿನ ವ್ಯತ್ಯಾಸ. ಸಾವಯವ ಗೊಬ್ಬರ ಮಾನವ ನಿರ್ಮಿತ ನಿರವಯವ ಲವಣ. ರಸಗೊಬ್ಬರ ಅಂದರೆ ಸಗಣಿ ಮತ್ತು ಸಸ್ಯಗಳ ಉಳಿಕೆಗಳ ವಿಘಟನೆಯಿಂದ ಪಡೆಯಲಾಗುವ ಒಂದು ನೈಸರ್ಗಿಕ ಪದಾರ್ಥ. ಆಮೇಲೆ ಇದು ಸಸ್ಯ ಪೋಷಕಗಳಿಂದ ಸಮೃದ್ಧ. ಇದು ಸಸ್ಯ ಪೋಷಕಗಳು ಕಡಿಮೆ ಪ್ರಮಾಣದಲ್ಲಿರ್ತವೆ. ಪೋಷಕಾಂಶಗಳನ್ನು ಬೇಗನೆ ಮಣ್ಣಿಗೆ ಬಿಡುಗಡೆ ಮಾಡ್ತಾವೆ. ಪೋಷಕಾಂಶಗಳನ್ನು ಮಣ್ಣಿಗೆ ನಿಧಾನವಾಗಿ ಬಿಡುಗಡೆ ಮಾಡ್ತಾವೆ. ಆಮೇಲೆ ಮಣ್ಣು ಮತ್ತು ಜಲಮಾಲಿನ್ಯ ಉಂಟು ಮಾಡ್ತದೆ. ಇದು ಯಾವುದೇ ರೀತಿಯ ಮಾಲಿನ್ಯ ಉಂಟು ಮಾಡೋದೇ ಇಲ್ಲ. ಇನ್ನು ನಾವು ಸೀನುವಾಗ ನಮ್ಮ ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಳ್ಳಬೇಕು ಏಕೆ? ವಾತಾವರಣದಲ್ಲಿರೋ ತೇವಾಂಶದಲ್ಲಿರುವ ಕ್ರಿಮಿಕೀಟಗಳಿಂದ ಹರಡೋ ರೋಗಗಳನ್ನು ತಡೆಯಲು. ಇನ್ನು ಮಲೇರಿಯಾ ರೋಗದಿಂದ ಸಾಮಾನ್ಯ ನಿಯಂತ್ರಕ ಕ್ರಮ ಅಂತ ಕೇಳಿದರು. ಸೊಳ್ಳೆ ಪರದೆ ಮತ್ತು ಸೊಳ್ಳೆ ವಿಕರ್ಷಕ ಬಳಸಬೇಕು. ಕೀಟನಾಶಕಗಳನ್ನು ಸಿಂಪಡಿಸಬೇಕು. ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಇನ್ನು ಹೆಸರಿಸಲಿಕ್ಕೆ ಕೇಳಿದರು. ವನ್ಯಜೀವಿ ಧಾಮ ಅಂದರೆ ಏನಂತ ಕೇಳಿದ್ದಾರೆ. ಸೊ ಪ್ರಾಣಿಗಳಿಗೆ ಮತ್ತು ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆಯಾಗದಂತೆ ವನ್ಯಜೀವಿಯನ್ನು ಸಂರಕ್ಷಿಸುವ ಪ್ರದೇಶವೇ ವನ್ಯಜೀವಿ ಧಾಮ. ರಾಷ್ಟ್ರೀಯ ಉದ್ಯಾನವನ ಅಂದರೆ ವನ್ಯಜೀವಿಗಳು ತಮ್ಮ ಆವಾಸ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಸ್ವತಂತ್ರವಾಗಿ ಬಳಸಿಕೊಂಡು ಬದುಕಲೆಂದೇ ಮೀಸಲಿರಿಸಿದ ಪ್ರದೇಶ. ರಕ್ಷಿತ ಜೀವಿಗಳ ಅಂದರೆ ಸಸ್ಯ ಮತ್ತು ಪ್ರಾಣಿ ಸಂಪನ್ಮೂಲಗಳು ಮತ್ತು ಈ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಬುಡಕಟ್ಟು ಜನರ ಸಾಂಪ್ರದಾಯಿಕ ಜೀವನವನ್ನು ಸಂರಕ್ಷಿಸುವುದಕ್ಕೆ ಗುರುತಿಸಲಾಗಿರುವ ಬೃಹತ್ತಾದ ಸಂರಕ್ಷಿತ ಪ್ರದೇಶ. ಇನ್ನು ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ವ್ಯತ್ಯಾಸ. ಲೈಂಗಿಕ ಅಂದರೆ ಏಕೈಕ ಪೋಷಕ ಜೀವಿಯನ್ನು ಮಾತ್ರ ಒಳಗೊಂಡಿರುವ ಸಂತಾನೋತ್ಪತ್ತಿ ಪ್ರಕಾರ. ಬಟ್ ಲೈಂಗಿಕದಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನದಿಂದ ಉಂಟಾಗೋ ಸಂತಾನೋತ್ಪತ್ತಿ. ಇನ್ನು ಅಂಡಜ ಮತ್ತು ಜರಾಯುಜಗಳಂದ್ರೆ ಏನು ಕೇಳಿದರು. ಮೊಟ್ಟೆ ಇಡೋ ಪ್ರಾಣಿ ಅಂಡಜ, ಮರಿಗಳಿಗೆ ಜನ್ಮ ನೀಡೋ ಪ್ರಾಣಿಗಳು ಜರಾಯುಜ. ಇನ್ನು ಹುಡುಗರ ಯಾವುದಾದರೆರಡು ದ್ವಿತೀಯ ಲೈಂಗಿಕ ಲಕ್ಷಣಗಳನ್ನು ಬರಿಬೇಕಾಗಿತ್ತು. ಮುಖದ ಮೇಲೆ ಕೂದಲು ಅಂದರೆ ಮೀಸೆಗಡ್ಡ ಬರೋದು, ಎದೆಯ ಮೇಲೆ ಮತ್ತು ಜನನಾಂಗದ ಪ್ರದೇಶದಲ್ಲಿ ಕೂದಲು ಬೆಳೆಯೋದು. ಪುರುಷ ಮತ್ತು ಸ್ತ್ರೀ ಹಾರ್ಮೋನುಗಳನ್ನು ಹೆಸರಿಸಬೇಕು. ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಇರ್ತದೆ, ಸ್ತ್ರೀಯರಲ್ಲಿ ಈಸ್ಟ್ರೋಜನ್ ಇರ್ತದೆ. ಇನ್ನು ತಂದೆಯಿಂದಲೇ ಮಗುವಿನ ಲಿಂಗ ನಿರ್ಧಾರವಾಗ್ತದೆ ಹೇಗೆ? ಹೌದು, ಹುಡುಗ ಮತ್ತು ಹುಡುಗಿ ಇಬ್ಬರು ತಾಯಿಯಿಂದ X ವರ್ಣತಂತುವನ್ನು ಮಾತ್ರ ಪಡಿತಾರೆ. ತಂದೆಯಿಂದ X ವರ್ಣತಂತು ಪಡೆದ ಮಗು ಹುಡುಗಿ, Y ವರ್ಣತಂತು ಪಡೆದ ಮಗ ಹುಡುಗ. ಹೀಗೆ ಮಗುವಿನ ಲಿಂಗ ನಿರ್ಧಾರ ಆಗ್ತದೆ ಅನ್ನೋದನ್ನು ಬರೆದ್ರೆ ಸಾಕು.